ಹೆಬ್ಬಾಳ್ಕರ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರಂಭ ಆದಂತ ಮುನಿಸು ಅಂತ ನಾವು ನೀವು ಅಂದ್ಕೊಂಡಿದ್ರು ಕೂಡ ಈ ಮಟ್ಟಿಗಿನ ಮುನಿಸಿದೆ ಅಂತ ಅಂದ್ರೆ ಇದನ್ನ ಮೀರಿ ಏನೋ ವ್ಯವಹಾರನೋ ಅಥವಾ ಇನ್ನೇನೋ ಸಮಸ್ಯೆನೋ ಇಬ್ರು ನಡುವೆ ಅನ್ನುವಂತ ಮಾತುಗಳು ಆರೋಪಗಳೆಲ್ಲ ಕೇಳ್ಬರುತ್ತಲ್ಲ ಅದಕ್ಕೆ ಪುಷ್ಟಿ ನೀಡುವಂತೆಯೇ ಇದೆ ಇಬ್ಬರ ನಡುವಿನ ಮುನಿಸು. ನಾವು ಕೂಡ ಗಮನಿಸ್ತಾ ಇದ್ವಿ ಡಿ.ಕೆ. ಶಿವಕುಮಾರ್ ಅವರು ಔತಣಕೂಟಕ್ಕೆ ಅವರು ಔತಣಕೂಟವನ್ನು ಏರ್ಪಡಿಸಿ ಕಳಿಸ್ಕೊಟ್ಟಿರುವಂತಹ ಒಂದು ಆಹ್ವಾನ ಪತ್ರಿಕೆಯನ್ನು ಕೂಡ ನೋಡ್ತಾ ಇದ್ದೀವಿ. ಆದರೆ ಈ ಔತಣಕೂಟಕ್ಕೆ ಹೋಗದೆ ಇರೋದಕ್ಕೆ ರಮೇಶ್ ಜಾರಕಿಹೊಳಿ ನಿರ್ಧರಿಸಿದ್ದಾರೆ. ಹೋಗಲ್ಲ 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 ಅಂತ ಬೇರೆ ಹೇಳಿದಾರಂತೆ. ಆದರೆ ಆ ಮಟ್ಟಿಗಿನ ಕನ್ಫರ್ಮೇಶನ್ ಕೊಡ್ತಿದ್ದಾರೆ, ನಾನು ಖಂಡಿತ ಹೋಗಲ್ಲ ಅಂತ. ಆಮೇಲೆ ಇನ್ನೊಂದು ವಿಚಾರ ಅಂತಂದ್ರೆ ಈ ಜಾರಕಿಹೊಳಿ ಬ್ರದರ್ಸ್, ಅದರಲ್ಲೂ ರಮೇಶ್ ಜಾರಕಿಹೊಳಿ ಜೊತೆಗೆ ಡಿ.ಕೆ. ಶಿವಕುಮಾರ್ ಅವರ ನಡುವಿನ ಸಿಟ್ಟು ಏನಾದ್ರು ಕಮ್ಮಿ ಆಗಿದೆಯಾ ಅನ್ನೋದಕ್ಕೆ ನಾವು ಎಲ್ಲರೂ ಬಹುತೇಕ ನೋಡ್ತಾ ಇದ್ದಿದ್ದು ಈ ಔತಣಕೂಟದ ಕಡೆಗೆ. ಯಾಕಂತಂದ್ರೆ ಈ ಔತಣಕೂಟಕ್ಕೆ ರಮೇಶ್ ಜಾರಕಿಹೊಳಿ ಅವರು ಹೋಗಿದ್ದಾರೆ ಅಂತ ಆಗಿದ್ದಿದ್ರೆ ಬಹುಶಃ ಇಬ್ಬರ ನಡುವಿನ ವೈಮನಸ್ಸು ಸ್ವಲ್ಪ ಕಮ್ಮಿ ಆಗಿದೆ ಅಥವಾ ಇಬ್ರು ಮತ್ತೆ ಸ್ವಲ್ಪ ರಾಜಿ ಆಗ್ತಾ ಇದ್ದಾರೆ ಅನ್ನುವಂಥ ರೀತಿಯಲ್ಲಿ ಅಂದ್ಕೊಳ್ಳೋದಕ್ಕೆ ಒಂದು ಅವಕಾಶ ಇತ್ತು. ಬಟ್ ಇಲ್ಲಿ ಬಹಳ ಸ್ಪಷ್ಟವಾಗಿ ಅವ್ರು ಹೇಳ್ತಾ ಇದ್ದಾರೆ ನಾನು ಹೋಗಲ್ಲ ಅನ್ನುವಂಥದ್ದನ್ನ ಹೇಳೋ ಮುಖಾಂತರವಾಗಿ ಎಲ್ಲರೂ ಹೋಗ್ತಾ ಇದ್ದಾರೆ. ಇವತ್ತು ಕಾಂಗ್ರೆಸ್ನ ಬಹುತೇಕ ಎಲ್ಲ ನಾಯಕರು ಕೂಡ ಅಂದ್ರೆ ರಮೇಶ್ ಜಾರಕಿಹೊಳಿ ಅವರು ಮಾತ್ರ ಹೋಗ್ತಾ ಇಲ್ಲ ಅಂತ ಅಂದ್ರೆ ಸಹಜವಾಗಿ ಆ ಭಿನ್ನಾಭಿಪ್ರಾಯ ಇದೆ ಅನ್ನುವಂಥದ್ದು ಉಳಿದಂತವರಿಗೂ ಗೊತ್ತಾಗುತ್ತೆ ಅನ್ನೋದು ಗೊತ್ತಿದ್ರೂ ಕೂಡ ಹೋಗದೆ ಇರೋದಕ್ಕೆ ನಿರ್ಧರಿಸಿದ್ದಾರೆ. ಅಂದ್ರೆ ಯಾವ ಮಟ್ಟಿಗಿನ ಸಿಟ್ಟಿದೆ ಅನ್ನೋದು ಪ್ರತಿಕ್ರಮ ಸರಿಯಲ್ಲ. ಅವ್ರು ಕೊಡ್ತಾ ದಯವಿಟ್ಟು ಕೇಳಿ, ನನ್ನ ಹತ್ರ ಸೇಲ್ಪಿನ ಹುಷಾರಿಲ್ಲ, ಅದಕ್ಕೆ ಬಂದಿಲ್ಲ, ಅದಕ್ಕೆ ಹೋಗಲ್ಲ 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 ಹೋಗಲ್ಲ. ಬಹುಶಃ ರಮೇಶ್ ಜಾರಕಿಹೊಳಿ ಅವರು ಹೇಳಿದ್ರಲ್ಲ ನನ್ಗೆ ಹುಷಾರಿಲ್ಲ ಅದಕ್ಕೆ ನಾನು CLPಗೆ ಬಂದಿಲ್ಲ ಅಂತ. ಅಲ್ಲಿ ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ಸಭೆ ಕೂಡ ನಡೀತಾ ಇತ್ತು, ಅಲ್ಲಿಗೂ ಕೂಡ ಹಾಗಾದ್ರೆ ಅವ್ರು ಹೋಗಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಅವ್ರು ಹೋಗಿರ್ಲಿಲ್ಲ. ಇನ್ಫ್ಯಾಕ್ಟ್ ಆ ವಿಚಾರ ಕೂಡ ಬೆಳಗ್ಗೆ ಅದು ಕೂಡ ಬಹಳ ಚರ್ಚೆ ಆಗಿತ್ತು. ಅಂದ್ರೆ ಈಗ ಅವ್ರು ರಿಯಾಕ್ಟ್ ಮಾಡುವಂತ ಸಂದರ್ಭದಲ್ಲಿ ನಾವು ನೋಡಿದಾಗ ಏನ್ ಬಹಳ ಅವರಿಗೆ ಹುಷಾರಿಲ್ಲದೆ ಏನು ಶಾಸಕಾಂಗ ಪಕ್ಷದ ಸಭೆಗೂ ಹೋಗದೆ ಇರುವಷ್ಟರ ಮಟ್ಟಿಗೆ ಹುಷಾರಿಲ್ಲ ಅನ್ನುವಂಥ ರೀತಿಯಲ್ಲಿ ಅವ್ರೇನು ಕಂಡು ಬರ್ತಾ ಇರಲಿಲ್ಲ. ಅಫ್ಕೋರ್ಸ್ ಏನಾದ್ರು ಸಮಸ್ಯೆ ಇರ್ಬೋದು, ಆರೋಗ್ಯ ಸಮಸ್ಯೆ. ಬಟ್ ಸುವರ್ಣಸೌಧದ ಅಕ್ಕಪಕ್ಕ ಕಾಣಿಸ್ಕೊಳ್ತಾ ಇದ್ದಾರೆ ಅಂತಂದ್ರೆ ಅವರಿಗೆ ಶಾಸಕಾಂಗ ಪಕ್ಷದ ಸಭೆಗೆ ಹೋಗದೆ ಇರುವಷ್ಟು ಅವ್ರಿಗೇನು ಹುಷಾರಿರ್ಲಿಲ್ಲ ಅಂತ ನಾವನ್ನು ಅಂದ್ಕೊಳ್ಳೋಕೆ ಆಗೋದಿಲ್ಲ. ಅದನ್ನು ಮೀರಿ ಅವರು ನಾನು ಹೋಗದೆ ಇರೋ ಕಾರಣ ಹುಷಾರಿಲ್ಲದೆ ಇರೋದು ಅನ್ನುವಂಥದ್ದನ್ನ ಇದೊಂದು ಸುಮ್ಮನೆ ಅವ್ರೊಂದು ಕೊಟ್ಟಿರೋ ಕಾರಣ ಅಂತ ಕಾಣಿಸುತ್ತೆ. ಆದ್ರೆ ತಮ್ಮ ಅಸಮಾಧಾನವನ್ನ ಅವರು ನೇರವಾಗಿ ಹೇಳದೆ ಇದೊತ್ತರ ಸುಮ್ಮನೆ ಒಂದು ಕಾರಣ ಕೊಟ್ಟು ಇದ್ರ ಮುಖಾಂತರ ಒಂದು ಟಾಂಗ್ ರೀತಿಯಲ್ಲಿ ಅವರು ಕೊಟ್ಟಿದ್ದಾರೆ. ಅದನ್ನು ಹೊರತುಪಡಿಸಿ ನಾವು ಕೂಡ ಗಮನಿಸಿದ್ವಲ್ಲ, ನೀವೇನಾದ್ರೂ ಡಿ.ಕೆ. ಶಿವಕುಮಾರ್ ಅವರು ಕರೆದಿರುವಂತ ಏರ್ಪಡಿಸಿರುವಂತ ಔತಣಕೂಟಕ್ಕೆ ಹೋಗ್ತೀರಾ ಅಂದ್ರೆ ಮೂರು ಸಲ ನಾನು ಹೋಗಲ್ಲ ಅನ್ನುವಂಥದ್ದನ್ನ ಕನ್ಫರ್ಮ್ ಆಗಿ ಹೇಳಿ ಹೋಗ್ತಾ ಇದ್ದಾರೆ. ಅಲ್ಲಿಗೆ ಬಹಳ ಸಿಟ್ನಲ್ಲಿ ಅಥವಾ ತಮ್ಮ ಅಸಮಾಧಾನವನ್ನ ಈ ರೀತಿಯಾಗಿ ಸಮಯ ಸಿಕ್ಕಂತ ಸಂದರ್ಭದಲ್ಲಿ ವ್ಯಕ್ತಪಡಿಸುವಂತ ನಿಟ್ಟಿನಲ್ಲಿ ರಮೇಶ್ ಜಾರಕಿಹೊಳಿ ಅವರು ಮೊನ್ನೆಯಿಂದನೂ ಕೂಡ ಕಂಡು ಬರ್ತಾ ಇದ್ರಲ್ಲ, ಆ ಹಾದಿ ಈಗ ಮುಂದುವರೆದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಆಮೇಲೆ ಹೇಳಿಕೆಯಲ್ಲಿ ರಮೇಶ್ ಜಾರಕಿಹೊಳಿ ಅವರು ಹೇಳಿಕೆಯಲ್ಲಿ ಬೆಳಗಾವಿ, ಈಗ ಸುವರ್ಣಸೌಧದಲ್ಲಿ ಏನು ವಿಧಾನಮಂಡಲ ಅಧಿವೇಶನ ನಡೀತಾ ಇದೆ, ಇದು ಕೂಡ ಬೆಳಗಾವಿಲೇ ಸುವರ್ಣಸೌಧದಲ್ಲಿ. ಹಾಗಾಗಿ ತವರು ಕ್ಷೇತ್ರ ಸ್ವಲ್ಪ ರಮೇಶ್ ಜಾರಕಿಹೊಳಿ ಅವರು ಕೂಡ ತಾನು ಕೂಡ ಸ್ವಲ್ಪ ಹದ್ಬಸ್ತಲ್ಲಿ ಇಟ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲೋ ಅಥವಾ ಸ್ವಲ್ಪ ಸ್ಟ್ರಿಕ್ಟ್ ಆಗಿರಬೇಕು ಅಥವಾ ಬಗ್ಬಾರ್ದು ಅನ್ನುವಂಥ ನಿಟ್ಟಿನಲ್ಲೋ ಪ್ರಯತ್ನದಲ್ಲಿರೋದು ಕೂಡ ಗೊತ್ತಾಗ್ತಾ ಇದೆ. ಅವತ್ತಿನಿಂದನೂ ಕೂಡ ಆ ಥರ ತಮ್ಮ ಪ್ರಯತ್ನವನ್ನು ಈಗಲೂ ಕೂಡ ಅವರು ಮುಂದುವರಿಸಿದ್ದಾರೆ. ಯಾವುದೇ ಕಾರಣಕ್ಕೂ ರಾಜಿ ಆಗದೆ ಇರೋದಕ್ಕೆ ನಿರ್ಧರಿಸಿದ್ದಾರೆ ಅಂತ ಕಾಣಿಸುತ್ತೆ. ಅದರಲ್ಲೂ ಕೂಡ ಬೆಳಗಾವಿಲಿ ಅಂತೂ ರಾಜಿ ಆಗದೆ ಇರೋದಕ್ಕೆ ನಿರ್ಧರಿಸಿದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ಈ ವಿಚಾರದಿಂದನೇ ಅಥವಾ ಅವರ ರಿಯಾಕ್ಷನ್ ಇಂದಾನೆ ಗೊತ್ತಾಗ್ತಾ ಇದೆ. ಈಗ ನೋಡಪ್ಪ ನಂಗೆ ಗಂಟ್ಲು ನಂಗೆ ಮಾತಾಡಕ್ಕೆ ಬರೋದಿಲ್ಲ, ಹುಷಾರು ಇಲ್ಲ. ಅಲ್ಲಿ ಉಪಮುಖ್ಯಮಂತ್ರಿ ನಾ ಅದಕ್ಕೆ ಪ್ರತಿಕ್ರಮ ಸರಿಯಲ್ಲ. ಅವ್ರು ಕೊಡ್ತಾ ದಯವಿಟ್ಟು ಕೇಳಿ, ನನ್ನ ಹತ್ರ ಸೇಲ್ಪಿನ ಹುಷಾರಿಲ್ಲ, ಅದಕ್ಕೆ ಬಂದಿಲ್ಲ, ಅದಕ್ಕೆ ಹೋಗಲ್ಲ ಹೋಗಲ್ಲ ಹೋಗಲ್ಲ. ಈಗ ನೋಡಪ್ಪ ನಂಗೆ ಗಂಟ್ಲು ನಂಗೆ ಮಾತಾಡಕ್ಕೆ ಬರೋದಿಲ್ಲ, ಹುಷಾರು ಇಲ್ಲ. ಅಲ್ಲಿ ಉಪಮುಖ್ಯಮಂತ್ರಿ ನಾ ಅದಕ್ಕೆ ಪ್ರತಿಕ್ರಮ ಸರಿಯಲ್ಲ. ಅವ್ರು ಕೊಡ್ತಾ ದಯವಿಟ್ಟು ಕೇಳಿ, ನನ್ನ ಹತ್ರ ಸೇಲ್ಪಿನ ಹುಷಾರಿಲ್ಲ, ಅದಕ್ಕೆ ಬಂದಿಲ್ಲ, ಅದಕ್ಕೆ ಹೋಗಲ್ಲ ಹೋಗಲ್ಲ ಹೋಗಲ್ಲ. ಆಮೇಲೆ ಇವತ್ತು ಕೆಪಿಸಿಸಿ ಅಧ್ಯಕ್ಷರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ದಿನೇಶ್ ಗುಂಡೂರಾವ್ ಅವರು ಸ್ವಲ್ಪ ಗರಂ ಆಗಿ ಮಾತನಾಡಿದ್ರು, ರಿಯಾಕ್ಟ್ ಮಾಡಿದ್ರು ಅನ್ನೋದೆಲ್ಲ ನಾವು ಗಮನಿಸಿದಂಥ ವಿಚಾರ ಆಗಿತ್ತು. ಬಹುಶಃ ಕಾಂಗ್ರೆಸ್ ಕೂಡ ಸಿಟ್ಟಾಗಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ, ರಮೇಶ್ ಜಾರಕಿಹೊಳಿ ಅವರ ನಡೆಗೆ ಸಂಬಂಧಪಟ್ಟಂತೆ. ಬಟ್ ರಮೇಶ್ ಜಾರಕಿಹೊಳಿ ಅವರಂತೂ ಬಗ್ತಾ ಇಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅವರು ತಾನೇನು ನಿರ್ಧಾರಕ್ಕೆ ಬಂದಿದ್ದೀನಿ ಅದಕ್ಕೆ ನಾನು ಬದ್ಧ,
ಜೊತೆಗೆ ನಾನು ಯಾವುದೇ ಕಾರಣಕ್ಕೂ ಬಗ್ಗೋದಿಲ್ಲ ಅನ್ನುವಂಥ ತಮ್ಮ ನಿಲುವಿಗೆ ತಕ್ಕಂಗೆನೆ ಅವ್ರ ವರ್ತನೆ ಕೂಡ ಮುಂದುವರಿತಾ ಇದೆ. ಸುನಿಲ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ಸುನಿಲ್, ಬಹುಶಃ ರಮೇಶ್ ಜಾರಕಿಹೊಳಿ ನಂಗೆ ಹುಷಾರಿರಲಿಲ್ಲ, ನಾನು ಹೋಗ್ಲಿಲ್ಲ ಅನ್ನುವಂಥದ್ದನ್ನ ಹೇಳ್ತಾ ಇದ್ರು ಕೂಡ ಬಹುಶಃ ಹಾವಭಾವ ನಡವಳಿಕೆ ಎಲ್ಲ ನೋಡಿದ್ರೆ ಅಲ್ಲಿ ಹೋಗದೇ ಇರೋಷ್ಟರ ಮಟ್ಟಿಗೆ ಅವರು ಹುಷಾರ್ ತಪ್ಪಿದ್ರು ಅಂತ ಏನು ಅನ್ಸಲ್ಲ. ಯಾಕಂದ್ರೆ ಸುವರ್ಣಸೌಧದಲ್ಲೇ ಸುತ್ತಮುತ್ತ ಓಡಾಡ್ಕೊಂಡು ಕೂಡ ಇದ್ದಾರೆ ಅಂತಂದ್ರೆ ಬೇಕು ಅಂತಾನೆ ಅವ್ರು ಹೋಗಿಲ್ಲ, ಮುಂದೇನು ಕೂಡ ಔತಣಕೂಟಕ್ಕೆ ಹೋಗಲ್ಲ ಅನ್ನೋದು ಇವ್ರ ಮಾತಿಂದ ಸ್ಪಷ್ಟ ಆಗ್ತಾ ಇದೆ. ಸುನಿಲ್, ಖಂಡಿತ ಮಾಲ್ತೇಶ್, ಎಲ್ಲೋ ಒಂದ್ ಕಡೆ ನೋಡ್ತಾ ಇದ್ರೆ ರಮೇಶ್ ಜಾರಕಿಹೊಳಿಗೆ ಮುಂಚೆ ಕಡಿಮೆ ಆಗಿಲ್ವಾ, ಡಿ.ಕೆ. ಶಿವಕುಮಾರ್ ಆಗ್ಬೋದು, ಕೆಲ ಕಾಂಗ್ರೆಸ್ ನಾಯಕರ ಮೇಲೆ ಅನ್ನೋದು ಸಾಕಷ್ಟು ಸ್ಪಷ್ಟ ಗೊತ್ತಾಗಿದೆ. ಯಾಕಂದ್ರೆ ಇವತ್ತಿನ ಶಾಸಕಾಂಗ ಸಭೆ ಏನಿತ್ತು ಆ ಒಂದು ಗೈರಾಗಿದೆ. ಯಾಕಂದ್ರೆ ಸುನಿಲ್, ನಿಮ್ ಧ್ವನಿ ಸರಿಯಾಗಿ ಕೇಳಿಸ್ತಾ ಇಲ್ಲ ಸುನಿಲ್, ಮತ್ತೆ ನಾನು ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ಬಹುಶಃ ಸರಿಯಾದ ರೀತಿಯ ನೆಟ್ವರ್ಕ್ ಸಿಗ್ತಾ ಇಲ್ಲ, ಆ ಕಾರಣಕ್ಕಾಗಿ ಅಲ್ಲಿ ಮಾತನಾಡೋದಕ್ಕೂ ಕೂಡ ಸರಿಯಾದಂತ ರೀತಿಯಲ್ಲಿ ನಮಗೆ ಧ್ವನಿ ಕೇಳಿಸ್ತಾ ಇಲ್ಲ. ಬಟ್ ಇಲ್ಲಿ ರಮೇಶ್ ಜಾರಕಿಹೊಳಿ ಅವರ ನಡವಳಿಕೆ ಜೊತೆಗೆ ಅವ್ರ ಹಾವಭಾವ ನೋಡಿದಾಗ ನಾನು ಅದೇ ಹೇಳಿದಾಗೆ ಯಾರೊಬ್ಬ ಆ ಮಟ್ಟಿಗಿನ ಹುಷಾರ್ ತಪ್ಪದಂತಹ ವ್ಯಕ್ತಿ ಇರುವಂತ ರೀತಿಯಲ್ಲಿ ಅಂತೂ ಅವ್ರು ಕಂಡು ಬರ್ತಾ ಇಲ್ಲ. ಬಟ್ ಅವರು ನಾನು ಹೋಗದೆ ಇರೋದಕ್ಕೆ ನಿರ್ಧರಿಸಿದ್ದೀನಿ ಔತಣಕೂಟಕ್ಕೂ ಅನ್ನುವಂಥದ್ದನ್ನು ಕೂಡ ಬಹಳ ಸ್ಪಷ್ಟವಾಗಿ ಹೇಳೋ ಮುಖಾಂತರವಾಗಿ ಸೆಡ್ ಹೊಡಿತಾ ಇದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ನಮಗೆ ಗೊತ್ತಾಗ್ತದೆ.